ದೇಶ ಭಾಷಣಕ್ಕೆ ಕಡಿವಾಣ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡಿವಾಣ ಹಾಕಲೇಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಾವು ಯುವಕರಿಗೆ ಉದ್ಯೋಗ ನೀಡಬೇಕು ಅಂತ ಹೇಳ್ತಾ ಇದ್ದೇವೆ. ಬೆಂಗಳೂರು 30% GDPಗೆ ಕೊಡುಗೆ ಕೊಡ್ತಾ ಇದೆ. ಮಂಗಳೂರು 5% ಅಷ್ಟೇ ಕೊಡುಗೆ ಕೊಡ್ತಾ ಇದೆ. ಅಲ್ಲಿನ ಯುವಕರಿಗೆ ಉದ್ಯೋಗ ಸಿಗೋದು ಬೇಡವಾ? ಕರಾವಳಿ ಹಿಂದುತ್ವದ ಪ್ರಯೋಗಾಲಯ ಆಗಿದೆ. ಇಲ್ಲಿ ಕಾಂಗ್ರೆಸ್ ಪ್ರಚೋದನೆ ಕೊಡ್ತಾ ಇಲ್ಲ, ಬಿಜೆಪಿಯವರೇ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ಅವರು ಹೇಳಿದ್ದಾರೆ, ದೇಶ ಭಾಷಣ ಇರಬಹುದು ಅಥವಾ ಸುಳ್ಳು ಸುದ್ದಿಗಳ ಬಗ್ಗೆ ಇದು ಮಾಡಿ ಅಂತ. ಗೃಹ ಸಚಿವರು ಕೂಡ ನನ್ನ ಜೊತೆ ಚರ್ಚೆ ಮಾಡಿ ಮಿಸ್ಇನ್ಫಾರ್ಮೇಷನ್ನು, ಮ್ಯಾಲ್ ಇನ್ಫಾರ್ಮೇಷನ್ನು, ಡಿಸ್ಇನ್ಫಾರ್ಮೇಷನ್ನು, ಫೇಕ್ ನ್ಯೂಸು, ಹೇಟ್ ಸ್ಪೀಚ್ ಇದ್ರ ಬಗ್ಗೆ ಎಲ್ಲಾನು ಕೂಡ ಒಂದು ಕಾನೂನನ್ನ ತರಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ಮಾಡ್ತೀವಿ. ಯಾಕಂದ್ರೆ ಇದು ನಾವು ಉದ್ಯೋಗ ಸೃಷ್ಟಿ ಮಾಡಬೇಕು, ಬಂಡವಾಳ ಹೆಚ್ಚಿಸಬೇಕು, ನಮ್ಮ ಯುವಕರಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು, ಉಜ್ವಲ ಭವಿಷ್ಯ ಸಿಗಬೇಕು ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದ್ರೆ ಬಿಜೆಪಿ ಅವರ ಮತ್ತೆ ಅವರ ಏನಿ ಹಲವಾರು ಸಂಘಟನೆಗಳಿದೆಯಲ್ಲ, RSS, VHP, ಆ ಸೇನೆ, ಈ ಸೇನೆ, ಡ್ರಾಮಾ ಸೇನೆ, ಅವೆಲ್ಲ ಇವೆಲ್ಲ ಅವರಿಂದ ಇವತ್ತು ಹಾಳಾಗ್ತಾ ಇರೋದು. ಇವತ್ತು ನೀವೇ ನೋಡಿ, ಟುಡೇ ಬ್ಯಾಂಗ್ಳೂರ್ ಕಾಂಟ್ರಿಬ್ಯೂಟ್ಸ್ 39% ಆಫ್ ದ ಸ್ಟೇಟ್ GDP. ಅದಾದ್ಮೇಲೆ ಮಂಗಳೂರು, ದಕ್ಷಿಣ ಕನ್ನಡ ಎಷ್ಟು? ಸುಮಾರು 5.3%, 5.4%. ವ್ಯತ್ಯಾಸ ನೋಡಿ ಸರ್. ಇವ್ರು ಯಾರು ಕೂಡ ಇವ್ರ ಮಕ್ಕಳಿಗೆ ಶಾಲೆ ಹಚ್ಕೊಂಡು ಧರ್ಮ ರಕ್ಷಣೆ, ಗೋರಕ್ಷಣೆ ಕಳಿಸ್ತಾ ಇಲ್ಲ, ಬಡವ್ರ ಮಕ್ಳಿಗೆ ಕಳಿಸ್ತಾ ಇರೋದು ಇವರು. ಈಗಾಗ್ಲೇ